ಕೇಳಿಕೊಳ್ಳುತ್ತೇನೆ. ಹಾಗೆ ಅವರನ್ನು ವೇದಿಕೆಗೆ ಕರೆಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಪ್ರಾರ್ಥನೆಯನ್ನು ರಕ್ಷಿತಾ ಜಗದೀಶ್ ಕರಡಿ ಇವರು ನಡೆಸಿಕೊಳ್ಬೇಕೆಂದು ಕೇಳಿಕೊಳ್ಳುತ್ತೇನೆ. ಕುಮಾರಿ ರಕ್ಷಿತಾ ಜಗದೀಶ್ ಕರಡಿ ಅವರಿಗೆ ಧನ್ಯವಾದಗಳು. ಈಗ ಡಾಕ್ಟರ್ ಕಾಶಿನಾಥ್ ಸಂಗಯ್ಯ ಗುರುಮಠ್ ಅವರ 75ನೇ ವರ್ಷದ ಅಮೃತ ಮಹೋತ್ಸವದ ಕಾರ್ಯಕ್ರಮಕ್ಕೆ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರನ್ನ ಸ್ವಾಗತ ಮತ್ತು ಪುಷ್ಪಾರ್ಪಣೆಯೊಂದಿಗೆ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ಪ್ರೊಫೆಸರ್ SV ಗುರುಮಠ್ ಇವರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಮಹೋತ್ಸವದ ಕಾರ್ಯಕ್ರಮದಲ್ಲಿ ಡಾಕ್ಟರ್ KI ಗುರುಮಠ್, ಶ್ರೀಮತಿ ಮಹಾದೇವಿ ಕೆ ಗುರುಮಠ್, ಡಾಕ್ಟರ್ ಪ್ರಭಯ್ಯ ಕೆ ಗುರುಮಠ್, ಪ್ರತಿಭಾ ಪಿ ಗುರುಮಠ್ ಇವರು ಹಮ್ಮಿಕೊಂಡಂತ ಈ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಡಾಕ್ಟರ್ ಕಾಶಿನಾಥ್ ಇರ್ಸಂಗಯ್ಯ ಗುರುಮಠ್ ಇವರ 75 ವಸಂತಗಳನ್ನು ಪೂರೈಸಿದ ಪ್ರಯುಕ್ತ ಅಮೃತ ಮಹೋತ್ಸವ ಕಾರ್ಯಕ್ರಮದ ಈ ಉತ್ತಮ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಸೆಟಸ್ಥಲ ಬ್ರಹ್ಮ ಶ್ರೀ ಗೌರಿ ಶಂಕರ ಶಿವಾಚಾರ್ಯರು ಕಲ್ಯಾಣ ಮಠ ಜಮಖಂಡಿ ಇವರ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಡಾಕ್ಟರ್ KI ಗುರುಮಠ್ ಅವರು ಮಾಲಾರ್ಪಣೆಯನ್ನ ಮಾಡಬೇಕಂತ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು ಸರ್. ಈ ಅಮೃತ ಮಹೋತ್ಸವ ಬೇಕಂತ ಕೇಳ್ಕೊಳ್ತಾ ಶ್ರೀಗಳು ಮಾಲಾರ್ಪಣೆಯನ್ನ ಸ್ವೀಕರಿಸಬೇಕಂತ ಅವರಲ್ಲಿ ವಿನಂತಿಸುತ್ತಾ ರೀತಿಯ ಹೂಮಾಲೆಯನ್ನು ಸ್ವೀಕರಿಸಬೇಕಂತ ಅವರಲ್ಲಿ ವಿನಂತಿ. ಪೂಜ್ಯರು ಮಾಲಾರ್ಪಣೆ ಸ್ವೀಕರಿಸಬೇಕಂತ ವಿನಂತಿ. ಅಮೃತ ಮಹೋತ್ಸವದಲ್ಲಿ ಪಾಲ್ಗೊಂಡ ಡಾಕ್ಟರ್
ಗುರುಮಠ್ ಡಾಕ್ಟರ್ ಕೆ ಮಾಂ ಸದ್ಗಮಯ ತಮಸೋ ಮಾಂ ಜ್ಯೋತಿರ್ಗಮಯ ಮೃತ್ಯೋರ್ಮಾಂ ಅಮೃತಂಗಮಯ ಓಂ ಶಾಂತಿ 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 ಜಾತಿ ನನ್ನ ಮನೆಯ ಜ್ಯೋತಿ ತಾಯಿನವೇ ಜಾತಿವೇ ಜಾತಿ ಎನಬೇಡ ದೇವ ಧ್ವನಿತಾತನೇ ಜಾತ ಸರ್ವಜ್ಞ. ತಮ್ಮ ಶಿಕ್ಷಣವನ್ನ ಬಸವನ ಬಾಗೇವಾಡಿ ಪ್ರಾಥಮಿಕ ಶಿಕ್ಷಣವನ್ನ ಬಸವನ ಬಾಗೇವಾಡಿ ತಾಲೂಕಿನ ಯಳವಾರ ಅಂತಕ್ಕಂಥ ಗ್ರಾಮದಲ್ಲಿ ಮುಗಿಸಿ ಆನಂತರ ಪ್ರೌಢ ಶಿಕ್ಷಣವನ್ನ ಸಿಂದಗಿ ತಾಲೂಕಿನಲ್ಲಿ ಮುಗಿಸಿ ಆನಂತರ BSc ಪದವಿಯನ್ನ PC ಜಾಬಿಂಗ್ ಕಾಲೇಜ್ ಹುಬ್ಬಳ್ಳಿಯಲ್ಲಿ ಪಡೆಯುವುದಕ್ಕಾಗಿ ಅಲ್ಲೇ BSc ಅನ್ನು ಕೂಡ ಪಡೆದು ನಂತರ ಅವರಿಗೆ ಗೌರ್ಮೆಂಟ್ ಸೀಟ್ ಅಲಾಟ್ಮೆಂಟ್ ಆದ ಕಾರಣ ಬಳ್ಳಾರಿ ಕಿಮ್ಸ್ ಒಳಗ ಅವರ ವೈದ್ಯಕೀಯ ಒಂದು ಶಿಕ್ಷಣವನ್ನು ಪಡಿತಾ ಅವರ ಪೂಜ್ಯ ತಂದೆಯವರಾಗಿರ್ತಕ್ಕಂಥ ಪುಣ್ಯವಂತರ ಉದರದಲ್ಲಿ ಅವರ ತಂದೆಯ ಹೆಸರು ಸಂಗಯ್ಯ, ತಾಯಿ ಹೆಸರು ಪಾರ್ವತಿ, ಅವರ ಪುಣ್ಯ ಉದರದಲ್ಲಿ ಜನಿಸಿರ್ತಕ್ಕಂಥ ತಂದೆ ತಾಯಿಯರ ಅಮೃತ ಮಹೋತ್ಸವದ ಈ ಸಂಭ್ರಮದಲ್ಲಿ ಅವರ ಪ್ರೀತಿಯ ಮಗಳಾಗಿ ನೀವು ಏನು ಮಾತಾಡಬೇಕೆಂದು ತಿಳಿಸಲಾಗುತ್ತಿಲ್ಲ. ಅವರ ಮೇರು ವ್ಯಕ್ತಿತ್ವದ ಮುಂದೆ ನಾನು ಬಹಳ ಪೂಜ್ಯಳಾಗಿ ಭಾವಿಸುತ್ತೇನೆ. ಅವರು ನಮ್ಮನ್ನು ಎಷ್ಟಾಗಿ ಪ್ರೀತಿಸುತ್ತಾರೆಂದು ನಮ್ಮ ಪ್ರೀತಿಯ ಚಟುವಟಿಕೆಗಳಲ್ಲೂ ಅವರು ನಮ್ಮನ್ನು ಪ್ರೇರೇಪಿಸುತ್ತಾರೆ, ಆಶೀರ್ವದಿಸುತ್ತಾರೆ. ನಾನು ಅವರ ಒಬ್ಬಳೇ ಮಗಳಾಗಿದ್ದುದರಿಂದಲೂ ಏನೋ ನನಗೆ ಮನೆಯವರಿಗೂ ನನ್ನ ಮಕ್ಕಳಿಗೂ ಅಪಾರ ಪ್ರೀತಿ ದೊರಕಿದೆ. ಅವರ ಪ್ರೇಮದ ಸುರಿಮಳೆ ನನಗೆ ತುಂಬಾ ದೊರಕಿದೆ. ನನಗೆ ಮತ್ತು ನನ್ನ ಕುಟುಂಬದವರಿಗೆ, ನನ್ನ ಮಕ್ಕಳಿಗೆ ಎಲ್ಲರನ್ನೂ ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ನನ್ನ ತಮ್ಮ ಮಗನಂತೆ ಬೇರೆ ಊರಿಗೂ ಕೊಟ್ಟಿದ್ದರೂ ಸಹ ಅವರ ಕಣ್ಣ ಮುಂದೆ ಇರುವಂತೆ ಇಲ್ಲೇ ಇಟ್ಟುಕೊಂಡು ನನ್ನ ವಿಶ್ವವಿದ್ಯಾವಿಭೂಷಿತಂ ವಿಶ್ವವಂದನಂ ಶ್ರೀ ಗುರುಮಠದ ನಿಮಗೆ ಎಲ್ಲ ಶಿವಾಚಾರ್ಯರಿಗೆ ಇಂಥ 10 ವರ್ಷ ದೊಡ್ಡವರು. ಒಂದು ಕಾಡು ಗ್ರಾಮ ಅಂದ್ರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಾನು 75ರಲ್ಲಿ SSLC ಮುಗಿದ್ರ ಅಲ್ಲಿ ತನಕ ನಮ್ಮೂರಲ್ಲಿ ಲೈಟ್ ನೀರ ಏನೂ ಇರಲಿಲ್ಲ, ಒಂದು ಪೇಪರ್ ಕೂಡ ಬರ್ತಿರ್ಲಿಲ್ಲ. ಅದಕ್ಕಿಂತ ಪೂರ್ವದಲ್ಲಿ 10 ವರ್ಷ ಅವರು ಪ್ರೈಮರಿ ಶಿಕ್ಷಣವನ್ನ ಬಸವನ ಬಾಗೇವಾಡಿ ತಾಲೂಕಿನ ಅಂದ್ರೆ 50 ದೇವರಪರಿ ತಾಲೂಕಿನ ಯಳವಾರ ಗ್ರಾಮದಲ್ಲಿ ಮುಗಿಸಿ, ಹೈಸ್ಕೂಲ್ ಇರಲಿಲ್ಲ ಆ ಸಮಯದಲ್ಲಿ. ಸಿಂದಗಿ ತಾಲೂಕಿನ ಕಲಿಕೇರಿಯಲ್ಲಿ ತಮ್ಮ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನ ವಹಿಸಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ನಮ್ಮ ತಾಯಿಯ ತಂದೆ. ಪ್ರಮಾಣ ಮಾಡಿ ಹೇಳ್ಬೇಕಾದ್ರೆ ನಮ್ಮ ತಂದೆಯವರಿಂದ ಅವರಿಗೆ ಒಂದು ಶರ್ಟ್ ತರಿಸಿಕೊಡ್ಲಿಕ್ಕೆ ಹಚ್ಚಿಲ್ಲ. ಅಷ್ಟೊಂದು ಅಗಾಧವಾದಂತಹ ಪ್ರೀತಿ. ಡಾಕ್ಟರ್ ಪ್ರಭಯ್ಯ ಗುರುಮಠ್ ಅವರು ಅವರಿಗೆ ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಅವರಿಗೆ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಅವರು ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಅವರಿಗೆ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಈಗ ಈ ಒಂದು ಅಮೃತಮಯ ಕಾರ್ಯಕ್ರಮದ ಗುರುಮಠ್ ಡಾಕ್ಟರು ನಾವು 2010ರಿಂದ ಅವರು ನಮ್ಮದು ಒಡನಾಟ ರೋಟರಿ ಸಂಸ್ಥೆಯಲ್ಲಿ. ನಮ್ಮ ಸೋದರ ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ದರಿಂದ ಅವನ ಪರಿಚಯ ಇತ್ತು, ನಮ್ಮ ಪರಿಚಯ ಆಗಿದ್ದು 2010ರಿಂದ. ಅವರಿಗೆ ನಾವು ಅವ್ರ ಜೊತೆ ಒಬ್ಬರಿದ್ದಾರೆ ನೋಡಿರ್ಬೇಕು ಭಾಳ ಮಂದಿ,
ಜೋಡೆ ಅಂತ ಹೆಸರಿಟ್ಟಿವಿ ನಾವು ಡಾಕ್ಟರ್ ಭಟ್ರು ಮತ್ತು ಅವರು ಇಬ್ರು ಕೂಡ ನೀ ಎಲ್ಲಿ ಹೋದ್ರು ಇಬ್ರು ಕೂಡ ತಿರುಗಿರ್ತಾರೆ. ಎಲ್ಲಿ ಮುಂಜಾನೆ ನೋಡ್ರಿ, ಸಂಜೆಗೆ ನೋಡ್ರಿ, ಎಲ್ಲೇ ಬಾ ಅಂದ್ರು ನಮ್ಮ ರೋಟರಿ ಮೀಟಿಂಗ್ ಬಂದ್ರು ಇಬ್ರು ಕೂಡ ಬರ್ತಾರೋ. ಜೋಡೆ ಅಂತ ಹೆಸರಿಟ್ಟಿವಿ. ಇವೆರಡು ಎತ್ತುಗಳ ದೊಡ್ಡ ವಯಸ್ಸಿನ ಅತಿ ಹಿರಿಯ ಸದಸ್ಯರು ನಮ್ಮ ರೋಟರಿ ಸಂಸ್ಥೆ ಒಳಗೆ. ಇವರಿಬ್ಬರನ್ನು ನಾವು ಬಹಳ ನಮ್ಮ ಸಂಸ್ಥೆಯವರು ಬಹಳ ಗೌರವದಿಂದ ಕಾಣ್ತಾರೆ. ಅಂದ್ರೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕಾಶಿನಾಥ್ ಗುರುಮಟ್ಟಿಯವರ ಬಗ್ಗೆ ನನಗೆ ತಿಳಿದಿದ್ದನ್ನ ನಾನು ಬರೆದಿದ್ದೀನಿ. ಸಂತಸದ ಜನ್ಮದಿನ ಆನಂದ ತುಂಬಲಿ ಈ ಸುದಿನ, ಸಂತಸದ ಜನ್ಮದಿನ ಆನಂದ ತುಂಬಲಿ ಈ ಸುದಿನ. ನನ್ನ ಪ್ರೀತಿಯ ಡಾಕ್ಟರ್ ಅಜ್ಜನಿಗೆ ಅಮೃತ ಮಹೋತ್ಸವದ ಶುಭಾಶಯಗಳು, ಅಮೃತ ಮಹೋತ್ಸವದ ಶುಭಾಶಯಗಳು. ಶಾಂತಿ ಮೂರ್ತಿಯಾಗಿ ಹೃದಯದವನಾಗಿ ಸೇವೆಯಲ್ಲಿ ಸಹನಾಮೂರ್ತಿಯಾಗಿ ಸಂತಸದ ಬದುಕು ಕಟ್ಟಿದ ಡಾಕ್ಟರ್ ಅಜ್ಜನಿಗೆ ಅಮೃತ ಮಹೋತ್ಸವದ ಶುಭಾಶಯಗಳು, ಶುಭಾಶಯಗಳು. ಕಷ್ಟಪಟ್ಟರಲ್ಲಿ 77ರಲ್ಲಿ ಬಾಳು ಬೆಳಗಿತ್ತು ಜಮಖಂಡಿಯಲ್ಲಿ, ಆಗ ಇರಲಿಲ್ಲ ಇವರಿಗೆ ಯಾರು ಪರಿಚಯದಲ್ಲಿ. ಕಷ್ಟಪಟ್ಟರಲ್ಲಿ 77ರಲ್ಲಿ ಪೂಜ್ಯರೇ ಹಾಗೂ ಗಣ್ಯರೇ, ಆಮಂತ್ರಿತರೆ, ಇವತ್ತಿನ ದಿವಸ ಡಾಕ್ಟರ್ ಗುರುಮಠ ಅವ್ರ ಬಗ್ಗೆ ನಾನು ಒಂದೆರಡು ಮಾತುಗಳನ್ನು ಹೇಳ ಬಯಸ್ತಾ ಇದ್ದೇನೆ. ನನಗೊಂದು 30-35 ವರ್ಷಗಳಿಂದ ಪರಿಚಯ ಡಾಕ್ಟರ್. ಇಲ್ಲಿ ದೀಪಕ್ ಜನರಲ್ ಸ್ಟೋರ್ಸ್ ಹತ್ರ ಅಲ್ಲಿ ದವಾಖಾನೆ, ಹಳಿ ಸಿಂಡಿಕೇಟ್ ಬ್ಯಾಂಕ್ ಟಾಕೀಸ್ ರೋಡ್ಗೆ, ಈಗ ಅಲ್ಲಿ ಗೋಲ್ ಬಜಾರ್ ಹೋಗ್ಯಾರ. ಅವರು ಎಷ್ಟು ಬಡವರು ಡಾಕ್ಟರು ಅಂತಂದ್ರ ಒಂದೇ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ ನಾನು. ಯಾರಾದ್ರೂ ಪೇಷಂಟ್ ತೋರ್ಸ್ಕೊಂಡ ನಂತರ ಅವ್ರು ಎಷ್ಟು ರೊಕ್ಕ ಕೊಟ್ರು ಅಂತ ಹೇಳಿ ಅವ್ರು ಎಂದೂ ನೋಡ್ಲಿಲ್ಲ. ಪೇಷಂಟ್ ಆರಾಮಾಗೇನಿಲ್ಲೋ ಅಂತ ಅಷ್ಟ ನೋಡ್ತಿದ್ರು ಅವ್ರು. ಯಾರೇ ಡಾಕ್ಟ್ರು ಪೇಷಂಟ್ ಆರಾಮಾಗೇನಿಲ್ಲೋ ಅಂತ ಅಷ್ಟ ನೋಡ್ತಿದ್ರು, ರೊಕ್ಕ ಎಷ್ಟು ಕೊಟ್ಟಾನು ಅಂತ ನೋಡ್ಲಿಲ್ಲ ಅಂದ್ರ 75 ವರ್ಷ ಅಲ್ಲ, ಒಂದು 100 ವರ್ಷಕ್ಕಿಂತಲೂ ಹೆಚ್ಚಿಗೆ ನಾವು ನಿಜವಾಗ್ಲೂ ಬದುಕ್ತಿವಿ ಖಂಡಿತವಾಗ್ಲು. ಅಂತ ಒಬ್ಬ ಡಾಕ್ಟ್ರು ಮನೆಯೊಳಗ ಪ್ರಭುನ್ ಅಂತ ಇನ್ನೊಬ್ರು ಡಾಕ್ಟರ್ನ ತಯಾರು ಮಾಡಿದ್ರು. ಅವರು ಬೆಳಿಗ್ಗೆ ನೋಡ್ರಿ ಚಿಲ್ಡ್ರನ್ ಸ್ಪೆಷಲಿಸ್ಟ್ 140 ಪೇಷಂಟ್ ಹೆಸರು ಬರ್ಸಿರ್ತಾರ. ಒಂದೇ ಪೇಷಂಟ್ ಮಗುನ್ ನೋಡುವಾಗ ಹೇಗಿರ್ತದಲ್ಲ ಮುಖ, ಕೊನೆ ಪೇಷಂಟ್ ನೋಡುವಾಗನು ಹಾಗೆ ಇರ್ತಾರ ಡಾಕ್ಟರ್. ಯಾರು ಅಬ್ಸರ್ವ್ ಮಾಡಿದ್ರೆ ನಾವು ಸದಾ ಹಸನ್ಮುಖಿ ಆಗಿರ್ತಾರ. ಅಂತವ್ರ ಒಂದು ಕುಟುಂಬ ಇವತ್ತಿನ ದಿವಸ ಈ ಒಂದು ಅಮೃತ ಮಹೋತ್ಸವನ ಆಚರಣೆ ಮಾಡ್ತಾ ಇದೆ. ಅವರಿಗೆ ನಮ್ಮ ಜಂಗಮ ನೌಕರ ವತಿಯಿಂದ ತಮ್ಮೆಲ್ಲರ ಪರವಾಗಿ ನಾನು ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಆಸೀನರಿರುವ ಎಲ್ಲ ಗಣ್ಯಮಾನ್ಯರಿ, ಇನ್ನು ಈ ಸೆಂಟರ್ ಆಫ್ ಅಟ್ರಾಕ್ಷನ್ ಇದ್ದಂಥ ಕಾಶಿನಾಥ್ ಗುರುಮಠ್ ಸರ್ ಅವರಿಗೆ ಈಗಾಗಲೇ ಬಹಳ ಜನ ಮಾತಾಡಿದ್ದಾರೆ. ಬಹುತೇಕ ನಾನು ಮಾತಾಡ್ಲಿಕ್ಕೆ ಏನೂ ಉಳಿದಿಲ್ಲ. ಮೇಲಾಗಿ ನನ್ನ ಅವರ ಪರಿಚಯ ಬೀಗರಾದಿಂದ, ಅದಕ್ಕ ಮೊದಲ ನಮ್ಮ ಪರಿಚಯ ಇರಲಿಲ್ಲ. ನಾನು ಜಮಖಂಡಿಗೆ 5-6 ವರ್ಷ ಸರ್ವಿಸ್ ಮಾಡೀನಿ. ಆದ್ರೆ ಅವ್ರ ಬ್ರದರ್ ನನ್ನ ಪರಿಚಯ, ಆದ್ರೆ ನಾನು ಹೆಚ್ಚಿಗೆ ಹೇಳಂಗಿಲ್ಲ. ಅವ್ರ ವೃತ್ತಿಯಲ್ಲಿ ವೈದ್ಯರು. ನಾನೊಂದು ಮಾತು ನೆನಪು ಬರ್ತದೆ, ವೈದ್ಯೋ ನಾರಾಯಣ ಹರಿ. ಇವ್ರನ್ನ ನೋಡಿದ್ರೆ ಮಾತ್ರ ಅದು ಸತ್ಯ. ಇನ್ನ ಅವ್ರ ಮಗ ಮಕ್ಕಳ ಡಾಕ್ಟರ್. ಮಕ್ಕಳಂದ್ರೆ ದೇವರ, ಅಂದ್ರೆ ಅವ್ರ ದೇವರ ಡಾಕ್ಟರ್, ದೇವರಿಗೆ ಡಾಕ್ಟರ್. ಅವ್ರು ನೋಡಿದ್ರು ಹಂಗ ಅನ್ಸ. ಇನ್ನು ನಮ್ಮ ಮಗಳ ಬಗ್ಗೆ ನಾನು ಹೇಳಕ್ ಅದು ಹೇಳಂಗ ಅದಕ್ಕೆ ಹೆಚ್ಚಿಗೆ ಹೇಳಂಗಿಲ್ಲ. ಆದ್ರೆ ಒಂದೇ ಒಂದು ಮಾತು ಹೇಳ್ತೀನಿ, ನಾವು ಹೇಗಿರ್ಬೇಕು ಜೀವನ ಅಂದ್ರೆ ಬರೀ ಅವ್ರನ್ನ ನೋಡಿದ್ರೆ ಸಾಕು, ಅವ್ರ ಹಂಗಿರ್ಬೇಕು. ನಮ್ಮ ಮನೆಗೆ ಬರ್ತಾರೆ. ಸಮಸ್ತ ಹಿರಿಯರಿಗೆ ನಮಿಸಿ, ಈ ಒಂದು ಅವಕಾಶವನ್ನು ಕೊಟ್ಟವರಿಗೆ ಹರಿಸಿ ನನ್ನೆರಡು ಪದಪುಂಜಗಳನ್ನು ಹೇಳುತ್ತೇನೆ. 1, ಸಾರ್ಥಕ ಬದುಕು. ಜೀವ ಬಳ್ಳಿಯಲ್ಲಿ ಒಂದು ಶುಭ ಅರಳಿ ಬಂತು ಘಮ ಘಮ, ಸೇವೆ ಮಾಡಲು ಜನತೆಗೆ. ಜೀವ ಬಳ್ಳಿಯಲ್ಲಿ ಒಂದು ಶುಭ ಅರಳಿ ಬಂತು ಘಮ ಘಮ, ಸೇವೆ ಮಾಡಲು ಜನತೆಗೆ. ವೃತ್ತಿಯಲ್ಲಿ ವೈದ್ಯರಾಗಿ, ಪ್ರವೃತ್ತಿಯಲ್ಲಿ ಸಮಾಜಮುಖಿಯಾಗಿ, ಸಾಧನೆ ಮಾಡಲು ಸಮಾಜಕ್ಕೆ. ವೃತ್ತಿಯಲ್ಲಿ ವೈದ್ಯರಾಗಿ, ಪ್ರವೃತ್ತಿಯಲ್ಲಿ ಸಮಾಜಮುಖಿಯಾಗಿ, ಸಾಧನೆ ಮಾಡಲು ಸಮಾಜಕ್ಕೆ.
ನೀಲಕಂಠಯ್ಯ ಗುರುಮಠ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಜನ ಜಮಖಂಡಿಗೆ ಬರ್ಬೇಕಾದ್ರೆ ನಾವು ಹೆಂಗೆ ಜಮಖಂಡಿಗೆ ಬರ್ಬೇಕಪ್ಪ ಅಂತಂದ್ರೆ ಮನುಷ್ಯರ ದೃಢ ಭಾವನೆ ಇತ್ತು. ಅಂತ ಭಾವನೆಯನ್ನು ಹೊತ್ತುಕೊಂಡು ಬಂದು ನಾವು ಇವತ್ತು ಜಮಖಂಡಿಯಲ್ಲಿ ಇವತ್ತು ನಮ್ಮ ಅಣ್ಣ ದೊಡ್ಡ ಪ್ರಸಿದ್ಧ ಒಬ್ಬ ಡಾಕ್ಟರ್ ಆಗಿ ಎಲ್ಲರ ಮನಸ್ಸಿನ ಸ್ನೇಹ ಜೀವಿಯಾಗಿ ಅದಾನಂದ್ರೆ ಅದಕ್ಕೆ ನಾವೆಲ್ಲ ನಿಮ್ಮನ್ನ ಭಾಳ ಸ್ಮರಿಸ್ಬೇಕಂತ ನಾವೊಂದು ಆತ್ಮೀಯ ಹೃದಯದಿಂದ ಹೇಳ್ತೀನಿ. ಯಾಕಂದ್ರೆ ಅವನ ಸ್ವಭಾವ ಹೆಂಗೈತಂದ್ರೆ ಹಂಚಿ ತಿನ್ನುವಂತ ಸ್ವಭಾವ. ನಾವೆಲ್ಲ ಸಣ್ಣವರಿದ್ವಿ, ಅವ ದೊಡ್ಡವಿದ್ದ ಒಂದು ಹಣ್ಣು ತಂದ್ರೆ ಸಹಿತ ಹಂಚಿ ತಿಂತಿದ್ದ. ಆಮೇಲೆ ತಾನು ಸಾಧನೆ ಮಾಡೋದು ದೊಡ್ಡಗದಲ್ಲ, ಆದ್ರೆ ತನ್ನಂತೆ ತನ್ನ ಅಣ್ಣ ತಮ್ಮಂದಿರನ್ನ ಮನೆಯವರನ್ನ ಸಾಧನೆಗಾಗಿ ತನ್ನ ಜೀವನವನ್ನೇ ಪರಿಶ್ರಮ ಪಟ್ಟ. ಅದಲ್ಲದೆ ಅವ ಇವತ್ತು ಒಂದು ದೊಡ್ಡ ಬೇರೆ ದೇಶಕ್ಕೆ ಹೋಗಿ ಅವ ಸಾಧನೆ ಮಾಡ್ಬೋದಾಗಿತ್ತು. ಆದ್ರೆ ಅವರ ಅಪ್ಪ ಆತು, ಅವರ ಕಾಕ ಆತು, ಇಲ್ಲಪ್ಪ ನೀ ಇಲ್ಲೇ ಇರೋ ಆಲದ ಮರದಂತೆ ನೀ ಬೆಳೆದು ನಿನ್ನನ್ನು ಹೆಮ್ಮರವಾಗಿ ನೀನು ಎಲ್ಲರನ್ನೂ ಬೆಳೆಸ್ಬೇಕಂತ ಅವರ ಕಾಕ ಮತ್ತು ಅವರ ತಂದೆ ಅವರ ಮನೆಯೆಲ್ಲ ಹೇಳಿದ ತಕ್ಷಣ ಆಗ್ಲಿ ಅಂತ ಒಪ್ಕೊಂಡ ಇವತ್ತು ಜಮಖಂಡಿಯಲ್ಲಿ ಎಲ್ಲರನ್ನೂ ಒಂದು ಉಡಿಸ್ದ. ಆಮೇಲೆ ಅವ ಯಾವುದಕ್ಕೂ ಸಿಟ್ಟನ್ನು ಅವನ ಜನ್ಮದಾಗೆ ಬರ್ತಿರ್ಲಿಲ್ಲ. ಎಷ್ಟೋ ಸಲ ನಾವು ಏನಾರ ಅಂದಾಗ ಕೈ ಎತ್ತಿದ್ದ. ನಮ್ಮ ಸಣ್ಣ ತಾಯಿಯಿಂದಾಗಿ ರಕ್ಷಿತಾ ಕರಡಿ ಅವರಿಗೆ ಶ್ರೀ ಪ್ರಮಯ್ಯ ಡಾಕ್ಟರ್ ಅವರು ಅವರಿಗೆ ಸನ್ಮಾನವನ್ನು ಮಾಡಬೇಕು. ಇನ್ನಷ್ಟು ಸಂಗೀತ ಕ್ಷೇತ್ರದಲ್ಲಿ ಅವಳು ಮುಂದುವರೆಯಲಿ ಬೆಳೆಯಲಿ ಅಂತಕ್ಕಂಥ ಒಂದು ಶುಭಾಶಯದಲ್ಲಿ ಅವರಿಗೆ ಗೌರವ. ಈಗ ಮಾಡ್ತಾ ಇದ್ದಾರೆ. ಬಹಳ ಪ್ರತಿಭಾನ್ವಿತ ವಿದ್ಯಾರ್ಥಿನಿ. ಇವರು ಇನ್ನಷ್ಟು ಸಂಗೀತ ಕ್ಷೇತ್ರದಲ್ಲಿ 75 ವರ್ಷ ಇಲ್ಲಿ ಬಂದ ಮೇಲೆ ನಾವು ಎಷ್ಟು ಅನ್ಯೋನ್ಯ ಆಗಿದ್ವಿ ಅಂದ್ರೆ ಏಕಾದ್ರೂ ನಾವು ಇಬ್ಬರು ಕೂಡ ಇರ್ತೀವಿ. ಈಗ ಎಲ್ಲೇ ಹೋದ್ರೆ ಅಂದ್ರೆ ನಾವು ಅಗಲಿತ ಗೊತ್ತಿಲ್ಲ. ಯಾಕಂದ್ರೆ ಅವ್ರದ್ದು ನಮ್ದು ಒಂದು ಟೈಪ್ 73ಕ್ಕೆ ಬಂದ ನಾನು 75ಕ್ಕೆ ಸ್ಟಾರ್ಟ್ ಮಾಡಿ, ಆಮೇಲೆ ಇವರು 75ಕ್ಕೆ ಸ್ಟಾರ್ಟ್ ಮಾಡಿ 50 ವರ್ಷದಿಂದ ನಾವು ಮೊದಲು ಯಾವ ಟೈಪ್ ಇರ್ತಿಲ್ಲ ಅದಕ್ಕೆ ಪರಿಚಯ ಮತ್ತು ಗೆಳೆತನ ಅದು ಬೆಳೀತಾ 44 ವರ್ಷಕ್ಕೆ ಎಷ್ಟು ದೊಡ್ಡದಾಗಿರಬಹುದು ಅನ್ನೋದು ತಮಗೆಲ್ಲರಿಗೂ ಗೊತ್ತಿದೆ. ನಾನು ಬರೀ ಗೆಳೆಯನಷ್ಟೇ ಅಲ್ಲ, ಅವರ ಇಡೀ ಬಂಧು ಬಳಗ, ಅವರ ಫ್ಯಾಮಿಲಿ ನಮ್ಮ ಮನೆಯವರಂತೆ ಅವ್ರ ಜೊತೆಗೆ ಇದ್ದೇನೆ. ಹೇಳ್ತಾ ಹೋದರೆ ನಾವು 45 ವರ್ಷದ ಕಥೆ ಹೇಳಬೇಕಂದ್ರೆ 45 ನಿಮಿಷನೇ ಬೇಕು, 15 ನಿಮಿಷ ಹೇಳ್ತಿದ್ರು ಕೂಡ. ಆದರೂ ಕೂಡ ನಮ್ಮ ಅವರ ಗೆಳೆತನ ಇನ್ನೊಬ್ಬರು ಡಾಕ್ಟರ್ ಕೂಡ ಯಾವುದೇ ಒಂದು ಬಾಧೆ ಬಂದರೆ ಡಿಫರೆನ್ಸ್ ಆಫ್ ಒಪಿನಿಯನ್ ಬಂದರೆ ಇವತ್ತಿನವರೆಗೆ ಅದನ್ನು ಕೂತ್ಕೊಂಡು ಬಂದಿದ್ದೀವಿ. ಅಣ್ಣ ತಮ್ಮಂದಿರಂತೆ ಇದ್ದೀವಿ. 24 ಗಂಟೆ ನಮಗೆ ಯಾವುದೇ ಭೇಟಿ ಆಗದೆ ಇದ್ದರೆ, ಫೋನ್ ಆಗದೆ ಇದ್ದರೆ ಒಬ್ಬರು ಕಾಲ್ ಮಾಡ್ತಾರೆ, ಯಾಕೆ ಇವತ್ತು ನೀವು ಫೋನ್ ಬಂದಿಲ್ಲ ಅಂತಾರೆ. ಅಷ್ಟು ಅನ್ಯೋನ್ಯವಾಗಿ ಕಳೆದಂಥ ಅಂಥ ಒಬ್ಬರು ಗೆಳೆಯರನ್ನು ಪಡೆದಂಥ ನಾನೇ ಧನ್ಯ ಅಂತ ಹೇಳೋದಕ್ಕೆ ಕೂಡಿದೆಲ್ಲ ಸಂಬಂಧ ಅವ್ರ ಸಾಧನೆ ಬೆಳವಣಿಗೆ ಬಗ್ಗೆ, ಜನಪ್ರಿಯತೆ ಬಗ್ಗೆ ಬಹಳ ಜನ ಮಾತಾಡಿದ್ದಾರೆ. ಈಗ ನಾನು ಬೇರೆ ಹೇಳಬೇಕಾಗಿಲ್ಲ. ಅವರು ಇಲ್ಲಿ ಬರಬೇಕಾದ್ರೆ ಅವರ ತಕ್ಕಂದಿರಾದ ಪೂಜ್ಯ ಶ್ರೀ ಮಳಸಿದ್ದಯ್ಯನವರು ಜಮಖಂಡಿಗೆ ಬಂದು ನೆಲೆಸಿ ಅವರ ವೈದ್ಯದಲ್ಲಿ ಯಶಸ್ಸುಗಳಿಸಿ ಜನಪ್ರಿಯ ವೈದ್ಯರಾಗಿ ಅಪಾರ ಸೇವೆ ಸಲ್ಲಿಸಿದ್ದಾರೆ. ಸುತ್ತಮುತ್ತಲ ಊರುಗಳ ಅಪಾರ ಜನರ ಸೃಷ್ಟಿ ಮಾಡಿ ಜನಾಂಗರಾಗಿದ್ದಾರೆ. ಈ ಭಾಗದ ಜನಮನದಲ್ಲಿ ದೈವಿ ಹಸ್ತಗುಣ ಹೊಂದಿದ ವೈದ್ಯರೆಂದು ಖ್ಯಾತಿ ಗಳಿಸಿದ್ದಾರೆ. ಆಚರಿಸಲು ಕಾರಣೀಕರ್ತರಾದವರು ಪ್ರಭಯ್ಯ ಗುರುಮಠ ಅಂತಾರೆ. ಯಾಕಂದ್ರೆ ನಾವು ತಂದೆ ಆಗಿದ್ರೆ ನಮ್ಮ ಮಕ್ಕಳಿಗೆ ನನ್ನ ಅಮೃತ ಮಹೋತ್ಸವ ಮಾಡ್ರಿ ಅಂತ ಹೇಳಕ್ ಆಗುದಿಲ್ಲ. ಅದಕ್ಕೆ ಅವರು ತಾವೊಂದು ಅಗದಿ ಶುಭೇಚ್ಛೆಯಿಂದ ಬಹಳ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ ಅಂದ್ರೆ ಅವರ ತಂದೆಯವರ ಅಮೃತ ಮಹೋತ್ಸವವನ್ನು ಆಚರಿಸಲು ಇದನ್ನು ಮಾಡ್ಯಾರ. ಹಾಗಾಗಿ ಮೊದಲನೇದಾಗಿ ತನ್ನೆಲ್ಲರ ಪರವಾಗಿ ನಾನು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅದಕ್ಕೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಯಿಸಿ ನನಗೂ ಆಮಂತ್ರಣ ನೀಡಿ ಇಲ್ಲಿ ವೇದಿಕೆ ಮೇಲೆ ಕೂಡಿಸಿರ್ತಕ್ಕಂಥ ಈ ಎಲ್ಲ ಬಂಧುಗಳಿಗೆ ನಾನು ನಮಸ್ಕಾರಗಳನ್ನ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸಿ ಆ ಅಮೃತ ಮಹೋತ್ಸವದ ಕಾರಣೀಭೂತರಾಗಿರ್ತ ಡಾಕ್ಟರ್ ಕಾಶಿನಾಥ್ ಹಿರಿಯ ವೈದ್ಯರಿಗೆ ದೇವರು ಆರೋಗ್ಯ ಮತ್ತು ಸಂಪತ್ತನ್ನು ಕೊಡಲಿ. ಅವರು ಅದಕ್ಕಿಂತ ಸಂಪತ್ತಂತೂ ಎಲ್ಲ ಕಾರಣ
ನಮ್ಮ ಕಾಶಿನಾಥ್ ಸರ್ ಅವರು 75 ವರ್ಷಗಳನ್ನ ಪೂರೈಸಿ ಇನ್ನೂ ಮುಂದಿನ ಆಟವನ್ನು ಆಡ್ತಾ ಇದ್ದಾರೆ ಅವರು. ನಮ್ಮ ಪ್ರಾರ್ಥನೆ ಆ ಭಗವಂತನಲ್ಲಿ ಈ ಆಟ ಇನ್ನೂ ಮುಂದುವರಿಲಿ, 100 ದಾಟಿ ಮುಂದೆ ಹೋಗಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಕೇವಲ ಅವರಷ್ಟೇ ಅಲ್ಲ, ಅಮ್ಮವರು ಕೂಡ ಇವತ್ತು ಅವ್ರ ಜೊತೆ ಅವರು ಕೂಡ ಇದ್ದಾರೆ. ಹೀಗಾಗಿ ಇಬ್ಬರು ದಂಪತಿಗಳಿಗೆ ನಾನು ಶುಭವನ್ನು ಹಾರೈಸಲಿಕ್ಕೆ ಬಯಸ್ತೀನಿ. ಮತ್ತು ವಿಶೇಷವಾಗಿ ನಮ್ಮ ಪ್ರಭು ಡಾಕ್ಟರು ಅವರು ಬಹಳ ಸುದೈವರು ಅಂತ ಹೇಳಿಕ್ಕೆ ಬಯಸ್ತೀನಿ. ಯಾಕಂತಂದ್ರೆ ಇಂಥ ಅವಕಾಶಗಳು ಎಲ್ಲರಿಗೂ ಸಿಗಂಗಿಲ್ಲ, ಬಹಳ ಅಪರೂಪದ ಜನರಿಗೆ ಸಿಗ್ತದೆ. ತಂದೆಯವರ ಒಂದು 75ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂಥ ಅವಕಾಶ ಬಹಳ ಅಪರೂಪದ ಜನರಿಗೆ ಸಿಗ್ತೈತಿ. ಆ ಅಪರೂಪದಲ್ಲಿ ನೀವು ಒಬ್ರು ಕೂಡ ಆಗಿರುವುದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷ ಅಂತ ಹೇಳಿದ್ದಾರೆ. ನಾವು ನಮ್ಮ ಜೀವನದಲ್ಲಿ ನಾವು ಎಷ್ಟು ವರ್ಷ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ, ಆದ್ರೆ ನಮ್ಮ ನಡವಳಿಕೆ, ನಮ್ಮ ನಡೆನುಡಿ, ನಮ್ಮ ಸಮಾಜದಲ್ಲಿ ನಾವಿರುವಂಥ ನಮ್ಮ ಒಂದು ರೀತಿ, ನಮ್ಮ ಸಂಸ್ಕೃತಿ, ನಾವು ಯಾವ ರೀತಿ ಇರ್ತೀವಿ ಅನ್ನುವಂಥದ್ದನ್ನ ಜನ ನೋಡ್ತಿರ್ತಾರೆ. ಇವತ್ತು ಕಾಶಿನಾಥ್ ಸರ್ ಅವ್ರ ಬಗ್ಗೆ ಬಹಳ ಜನ ಹಿರಿಯರು ಮಾತನಾಡಿದರು. ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಅವ್ರು ಹೇಳಿದ ವಿಚಾರ ಏನಪ್ಪ ಅಂತಂದ್ರೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರಲೇ ಇಲ್ಲ ನಮ್ದು ಅವ್ರದ್ದು ಅಂತ ಹೇಳಿ. ಅಂದ್ರೆ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗುವಂಥ ಸ್ವಭಾವ ಅವ್ರದ್ದು ಐತಿ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. ಸೊ ಅಂತ ಸ್ವಭಾವ ಬಹುಶಃ ನಮ್ಮೆಲ್ಲರಲ್ಲಿ ಇರಂಗಿಲ್ಲ. ಅದನ್ನು ನಾವು ಅವರಿಂದ ಪ್ರೇರಿತಗೊಂಡು ಅಂತ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಬಹಳ ಮುಖ್ಯ ಅಂತ ನಾನು ಅರ್ಥ ಮಾಡ್ಕೊಂಡಿನಿ ಅಂತ ಹೇಳಿ ಬಯಸ್ತೀನಿ. ಒಟ್ಟಾರೆಯಾಗಿ ಸರ್ ಮತ್ತು ನೀವು ಇಬ್ರು ಆಜುಬಾಜು ನಿಂತ್ರೆ ಇಬ್ರು ಅವಳಿ ಜೋಳಿ ಅನ್ನಿಸ್ತೀರಿ ಸರ್. ಹಂಗೆ ನೋಡ್ಲಿಕ್ಕೆ ಇದ್ದೀರಿ ಸರ್. ಬಹಳ ಸೊಗಸಾಗಿ ಮಾತನಾಡಿದ್ರಿ ಸರ್. ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಏನು ಮಾತಾಡ್ಬೇಕು ಇದು ಮಾಡಿದ್ದಕ್ಕಾಗಿ ತಾವೆಲ್ಲರೂ ಇಲ್ಲಿ ಬಂದು ನನಗೆ ಆಶೀರ್ವಾದ ಮಾಡಿದ್ದಕ್ಕಾಗಿ ನಮ್ಮಲ್ಲಿ ಒಂದು ಸುತ್ತ ಹೇಳಿದ್ರು ಸರ್. ಧನ್ಯವಾದಗಳು ಸರ್. ಈಗ ಪೂಜ್ಯರ ಅಮೃತ ನುಡಿಗಳು ಪೂಜ್ಯ ಶ್ರೀ. ಯಾಕಂದ್ರೆ ಎಲ್ಲರೂ ಮಾತಾಡ್ತಾರೆ. ನಮ್ಮ ಪರಿಸ್ಥಿತಿ ಹೆಂಗೈತೆ ಅಂದ್ರ ದೇವಸ್ಥಾನದಲ್ಲಿರುವುದು ಗಂಟೆ, ಮರುಭೂಮಿಯಲ್ಲಿರುವುದು ಒಂಟೆ, ಟಿವಿ 9ದಲ್ಲಿ ಬರುವುದು ಈಗ ಉಂಟೆ. ಇಷ್ಟು ಮಂದಿ ಮಾತಾಡಿದಾಗ ನಾನು ಮಾತನಾಡೋದು ಉಂಟೆ ಅಂತ ನನಗನ್ಸಾಗುತ್ತೆ. ಎಲ್ಲರೂ ಅವರ ವ್ಯಕ್ತಿತ್ವದ ಬಗ್ಗೆ ಬಹಳ ಸುಂದರವಾಗಿ ಹೇಳಿದ್ದಾರೆ. ಬಹಳ ಖುಷಿ ಆಯ್ತ. ಅವ್ರ ವ್ಯಕ್ತಿತ್ವ ನೋಡಿ ಒಂದು ಮಾತಿ ಏನು ನೆನಪಾಗ್ತದಂದ್ರ, ಒಬ್ಬ ರಾಜ ಕೇಳ್ತಾನಲ್ಲಿ ಆಸ್ಥಾನದಲ್ಲಿರುವಂತ ತನ್ನ ಪ್ರಜೆಗಳಿಗೆ ಕೇಳ್ತಾನ, ಜಿಸ್ ದುನಿಯಾ ಮೇ ಬಡ ಆದ್ಮಿ ಕೌನ್ ಹೈ, ಈ ಜಗತ್ತಿನೊಳಗ ಅತ್ಯಂತ ದೊಡ್ಡ ಶ್ರೀಮಂತ ವ್ಯಕ್ತಿ ಯಾರು ಅಂತ ಆ ರಾಜ ಅಲ್ಲಿರುವಂತ ಎಲ್ಲಾ ಪ್ರಜೆಗಳಿಗೆ ಕೇಳಿದಾಗ ಅಲ್ಲಿರುವಂತ ಪ್ರಜೆ ಒಬ್ಬ ಎದ್ದು ನಿಂತ ಹೇಳ್ತಾನ, ಜಿಸ್ಕೆ ಪಾಸ್ ಧನ್ ಹೈ ಏ ಬಡ ಆದ್ಮಿ, ಇವನ ಹತ್ರ ಬಹಳಷ್ಟು ದುಡ್ಡದ, ಇವ ಈ ಜಗತ್ತಿನೊಳಗ ದೊಡ್ಡ ಶ್ರೀಮಂತ ವ್ಯಕ್ತಿ ಅಂತ. ಅವಾಗ ಆ ರಾಜ ಅದನ್ನು ಒಪ್ಪೋದಿಲ್ಲ. ಅಲ್ಲಿರುವಂತ ಇನ್ನೊಬ್ಬ ಎದ್ದು ನಿಂತ ಹೇಳ್ತಾನ, ಜಿಸ್ಕೆ ಪಾಸ್ ವಿದ್ಯಾ ಹೇ ಏ ಬಡ ಆದ್ಮಿ, ಇವನ ಹತ್ರ ಬಹಳಷ್ಟು ವಿದ್ಯೆ ಐತಿ, ದೊಡ್ಡ ಪಂಡಿತನ ಇವ ಈ ಜಗತ್ತಿನೊಳಗ ದೊಡ್ಡ ಶ್ರೀಮಂತ ಅಂತಾನ. ಅದಕ್ಕೆ ಆ ರಾಜ ಅದಕ್ಕೂ ಒಪ್ಪೋದಿಲ್ಲ. ಅಲ್ಲಿರುವಂತ ಇನ್ನೊಬ್ಬ ವ್ಯಕ್ತಿ ಅಂತ ಹೇಳ್ತಾನ, ಜಿಸ್ಕೆ ಪಾಸ್ ದೌಲತ್ ಏ ಬಡ ಆದ್ಮಿ, ಇವನ ಹತ್ರ ಬಹಳ ಅಧಿಕಾರ ಐತಿ, ದೊಡ್ಡ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಅದನ, ಇವ ಈ ಜಗತ್ತಿನೊಳಗ ದೊಡ್ಡ ಶ್ರೀಮಂತ ಅಂತಾನ. ಅದಕ್ಕೂ ಆ ರಾಜ ಒಪ್ಪೋದಿಲ್ಲ. ಎಲ್ಲರೂ ಆಶ್ಚರ್ಯ ಆಗ್ತಾರ, ಅಲ್ಲ ದುಡ್ಡು ಇದ್ದವ್ ಶ್ರೀಮಂತ ಅಲ್ಲ ಅಂದಿ, ವಿದ್ಯೆ ಇದ್ದವ್ ದೊಡ್ಡ ಶ್ರೀಮಂತ ಅಲ್ಲ ಅಂದಿ, ಅಧಿಕಾರ ಇದ್ದವ್ ದೊಡ್ಡ ಶ್ರೀಮಂತ ಅಲ್ಲ ಅಂದಿ, ಮತ್ ಯಾರು ಈ ಜಗತ್ತಿನೊಳಗ ದೊಡ್ಡ ಶ್ರೀಮಂತ ವ್ಯಕ್ತಿ ಅಂದಾಗ ಅಲ್ಲಿ ಇರುವಂತ ಸಾಮಾನ್ಯ ವ್ಯಕ್ತಿ ಎದ್ ನಿಂತ ಹೇಳ್ತಾನಂತ, ಕಿಮ್ಮತ್ತಿನ ಮಾತು ಹೇಳ್ತಾನ. ಅವ ಏನ್ ಹೇಳ್ತಾನ ಅಂದ್ರ, दूसरों के दुख दूर करने के लिए यह कोशिश करता है ये जिस दुनिया में बड़ा आदमी ಅಂತ ಒಬ್ಬ ವ್ಯಕ್ತಿ ಹೇಳ್ತಾನೆ. ಅಂದ್ರೆ ಯಾರು ನನಗೆ ಯಾರು ಇಲ್ಲ ಅಂತ ಕಣ್ಣೀರ್ ಹಾಕೊಂತ ಕುಂತಿರ್ತಾರಲ್ಲ, ಯಾರು ಹಸದು ಕುಂತಿರ್ತಾರಲ್ಲ, ಅವ್ರಿಗೆ ನಿನ್ನ ಜೊತೆ ಯಾರು ಇರ್ಲಿಕ್ಕೇನಾಯ್ತು, ನಿನ್ನ ಜೊತೆ ಸದಾಕಾಲ ನಾನು ಇರ್ತೀನಿ ಅಂತಂದ್ರೆ ಒಂದ್ ನಾಲ್ಕು ಪ್ರೀತಿ ಮಾತೇಳಿ ಅವ್ರ ಕಣ್ಣೀರ್ ಯಾರು ಒರೆಸ್ತಾರಲ್ಲ, ಅವ್ರು ಈ ಜಗತ್ತಿನೊಳಗ ದೊಡ್ಡ ಶ್ರೀಮಂತ ವ್ಯಕ್ತಿ ಆಗೋಗ್ತಾರಂತ ನಾವು ನೀವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಅಂತ ನಮ್ಮ ನಿಮ್ಮೆಲ್ಲರ ಮಧ್ಯೆ ಶ್ರೀಮಂತ ವ್ಯಕ್ತಿಯಾಗಿ ಕುಳಿತುಕೊಂಡವ್ರು ಯಾರಂತಂದ್ರ ಅದು ನಮ್ಮ ಕಾಶಿನಾಥ್ ಗುರುಮಠ ಅವರು ಅಂತ ಹೇಳಲಿಕ್ಕೆ ಬಹಳ ಇಷ್ಟ ಸೂಕ್ತ ಅನಿಸ್ತದೆ. ನಿಮಗೆ ಇಷ್ಟ ಆಗಿದೆ ನೀವೆಲ್ಲ ಸೇರ್ಕೊಂಡು
ನಿಜ ಹೇಳ್ಬೇಕು ಅಂದ್ರೆ ಜಮಖಂಡಿ ನನಗೂ ಹೊಸ್ತಾರೆ. 2009 ಜಮಖಂಡಿ ಬಂದೆ, ನಾನು ಮೊದಲು ಇರಲಿಲ್ಲ ಇಲ್ಲಿ ಬಂದ ಮೇಲೆ ನನ್ನ ಡಾಕ್ಟರ್ ಸಂಪರ್ಕ ನಂಗೆ ಭಾಳ ಕಡಿಮೆ. ನಂಗೆ ಈ ಜಮಖಂಡಿಯಾಗ ಯಾರು ಡಾಕ್ಟರ್ ಗೊತ್ತಿಲ್ಲ, ನಿಜವಾಗ್ಲೂ ಗುರುಮಠ ನಂಗೆ ಗೊತ್ತಿದ್ದಿಲ್ಲ. ಮೊನ್ನೆ ಗೊತ್ತಾಗ್ಯಾರ, ಈಗ ಇದೇ ವರ್ಷ ಗೊತ್ತಾಗ್ಯಾರ, ಇದೇ ಸಲ ಇನ್ನೊಂದು ತಿಂಗಳದಾಗ ಗೊತ್ತಾಗ್ಯಾರ. ಡಾಕ್ಟರ್ ನನಗೆ ಬಡ ಸಂಪರ್ಕ ಬಂದಿಲ್ಲ. ನೀವು ಅನ್ಬೋದು ಡಾಕ್ಟರ್ ಯಾಕೆ ಸಂಪರ್ಕ ಬಂದಿಲ್ಲ ಅಂತ, ನಾನು ಆರಾಮದೇ. ಮತ್ತೆ ನಮ್ಮ ಮಕ್ಕಳ ಡಾಕ್ಟರ್ ಅಂತೂ ಮೊದಲ ಸಂಪರ್ಕ ನನಗೆ ಮಕ್ಕಳ ಇಲ್ಲ. ಮತ್ತೆ ಏನ್ ಸಂಪರ್ಕ, ನಮ್ಗೆ ಇವ್ರ ಸಂಪರ್ಕ ಹೋಗೋದು. ಪೊಲೀಸರು ಗೊತ್ತಿಲ್ಲ, ವಕೀಲರು ಗೊತ್ತಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನನ್ನ ಜೀವನದಲ್ಲಿ ನಾನು ಆನಂದ್ ಸರ್ ಮನೆಗೆ ಒಮ್ಮೆ ಹೋಗಿ ಮಠ ಒಂದ್ಸರಿ ಹೋಗಿ, ಅಂದ್ರೆ ಅವ್ರು ನಮ್ಮ ಶಾಸಕರಾಗಿದ್ರು ಅನ್ನೋ ಕಾರಣಕ್ಕೆ. ಯಾಕೆ ನೀನು ಅವ್ರು ಬಹಳ ಹತ್ರ ಗೊತ್ತಿರುವಂತ ಸಂಪರ್ಕ. ಅವ್ರು ಇವ್ರಿಗಿಂತ ಅವ್ರ ಬೀಗಗಳು ಬಹಳ ಚಲೋ ಗೊತ್ತು ನನಗೆ. ನಮ್ ಬಿಜಿ ಮಠ ಸರ್ ಬಂದಾರಲ್ಲ, ಏನ್ ಮಾತಾಡಿದ್ರಲ್ಲ ಆಗಿಲ್ಲ, ಕೈ ಒಂದು ಕೋಲ್ ಹಿಡ್ಕೊಂಡು ಮಾತಾಡಿದ್ರು. ನಾವು ನಮ್ಮ ಮಗಳ ಕೊಟ್ಟ ಮೇಲೆ ಇವ್ರು ದೊಡ್ಡವ್ರಾಗ್ಯಾರ. ಹಂಗೆ ಅಂತಿಲ್ಲ ಅಂತ, ಹಂಗೆ ಅಂತಿಲ್ಲ, ಯಾಕಂದ್ರೆ ಸರ್ ಹಂಗೆ ಅಂತಿಲ್ಲ. ಅಲ್ಲ, ಒಂದು ಬಹಳ ಖುಷಿ ಏನಂತಂದ್ರೆ ಈ ಡಾಕ್ಟರ್ ಅಂದ್ರೆ ಹಿಂಗ್ ಸಮಾಧಾನ ಇರ್ಬೇಕು. ಅವ್ರಿಗೆ ಸಿಟ್ಟು ಬಂತಂದ್ರೆ ಮತ್ತೆ ಏನ್ ಮಾಡ್ಯಾರ, ಏನ್ ಸಿಟ್ಟು ಬಂದು ಏನಾದ್ರು ಇಂಜೆಕ್ಷನ್ ತಯಾರು ಮಾಡಿದ್ರೆ ಏನ್ ಮಾಡಕ್ ಬರಂಗಿಲ್ಲ. ಆದ್ರೆ ಅವ್ರ ಬಗ್ಗೆ ನಾನು ಹಿಂಗ ಹೊರಗೆ ಕೇಳಿದ್ದು, ಆದ್ರೆ ಒಂದಂತೂ ಸತ್ಯ, ಒಬ್ಬ ಗಂಡ್ಮಗ ಮುಂದೆ ಬಂದು ಸಮಾಜದಲ್ಲಿ ದೊಡ್ಡ ಹೆಸರು ಮಾಡ್ಯಾನ ಅಂದ್ರೆ ಅದ್ರ ಹಿಂದೆ ಅವ್ರ ಹೆಂಡತಿ ಕಾರ್ತವ್ರು ದೊಡ್ಡ. ಇಲ್ಲಿವರೆಗೂ ಯಾರು ಅವ್ರ ಬಗ್ಗೆ ಮಾತಾಡ್ಲಿಲ್ಲ. ನನಗದೇ ಒಂದು ಬಹಳ ಬೇಜಾರು. ಯಾರು ಮಾತಾಡ್ಲಿಲ್ಲ ಇಲ್ಲಿ ಒಬ್ಬರ ಅವ್ರ ಬಗ್ಗೆ. ಇಲ್ಲ ಸರ್, ಸಾರಿ, ನಮ್ಮ ಆನಂದ್ ಸರ್ ಚೆನ್ನಾಗಿ ಮಾತಾಡಿದ್ರು. ಯಾಕಂದ್ರೆ ಅವರು ನಮ್ಮ ತಾಲೂಕಿನೊಳಗೆ ಅಪರೂಪದ ರತ್ನ ಬಂದು ಬೇಕಾಗಿತ್ತು. ಅಂದ್ರೆ ಆ ಎತ್ತಿನ ಗಾಡಿ ಹೋಗ್ಬೇಕಂದ್ರೆ 2 ಗಾಲಿ ಹೆಂಗೆ ಚಂದ ಇರ್ಬೇಕು, ಹಂಗೆ ಇಬ್ರು ಗಂಡ ಹೆಂಡತಿ ಚಂದ ಇದ್ರೆ ಅವ್ರು ಇಷ್ಟು ವರ್ಷ ಬರ್ಲಿಕ್ಕೆ ಸಾಧ್ಯ. ಅವ್ರು ಇಷ್ಟು ಚಂದ ಅದಾರ, ಅವ್ರ ಮನಸ್ಥಿತಿ ಚಲೋ ಐತಿ. ಯಾಕಂತಂದ್ರೆ ಅವ್ರ ಮನಸ್ಥಿತಿ ಚೆನ್ನಾಗಿರ್ಬೇಕಾಗಿತ್ತು ಅಂದ್ರೆ ಆಹಾರ ಚಲೋ ಇರ್ಬೇಕು. ಮನುಷ್ಯ ಮನೆಯೊಳಗ ಆಹಾರ ಚಲೋ ಇತ್ತು ಅಂತಂದ್ರೆ ಮನುಷ್ಯ ಚಲೋ ಇರ್ತಾನೆ. ಇದು ಪಕ್ಕ ನೆನ್ಪಿಟ್ಕೊಳ್ಳಿ. ಈಗ ಆಹಾರ ಚೆನ್ನಾಗಿರ್ಲಿಲ್ಲ ಅಂತಂದ್ರೆ ಮನುಷ್ಯ ಬಹಳ ದಿವಸ ಬದುಕಂಗಿಲ್ಲ. ಅದ್ರಾಗ ಹೆಂಡತಿ ಸ್ವಲ್ಪ ಚಲೋ ಇರಲಿಲ್ಲ ಅಂತಂತೂ ತೀರ ಅಲ್ಲ, ಇರ್ಲಿ, ಒಳ್ಳೇದು, ಕೆಟ್ಟದವ್ರಿದ್ರು ಬದುಕಲಿ ತಪ್ಪಿಲ್ಲ. ಆದ್ರೆ ನಮ್ಮ ಅವರಲ್ಲಿ ಕುಂತಾರ, ಅವರು ಇವ್ರಿಗೆ ಅವ್ರಿಬ್ಬರ ಸೇವೆ, ಅವ್ರ ಮಕ್ಕಳು ಇವ್ರ ಜೊತೆಗೆ ಮಾಡೋದು, ಇದೆಲ್ಲ ಆದರ್ಶ ಬದುಕು. ನಿಜವಾಗ್ಲೂ ಇದನ್ನ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ಚಲೋ ಇರ್ತೈತೆ. ನಾವು ಕುಚ್ಕು ಮಾಡ್ಬೇಕಾಗಿತ್ತು ಸ್ವಲ್ಪ. ಯಾಕಂದ್ರೆ ನಾನು ಯಾಕೆ ಇದನ್ನ ಈ ಮಾತಾಡ್ತೀನಿ, ಈಗಿನ ಜನರೇಷನ್ ಐತಲ್ಲ, ಇವತ್ತಿನ ಜನರೇಷನ್ ಐತಲ್ಲ, ತಂದೆ ಮಕ್ಕಳ ಮಧ್ಯದಲ್ಲಿ ಯಾವ ಅವಿನಾಭಾವ ಸಂಬಂಧ ಇಲ್ಲ. ಇದು ಬಹಳ ಅವಶ್ಯವಾಗಿ. ಇಂತಹ ಕಾರ್ಯಗಳು ಅತ್ಯಂತ ಅಮೂಲ್ಯವಾಗಿರುವಂತಹ ಸಮಯದೊಳಗೆ ಇರಬೇಕಾಗಿರುವಂತಹ ಕಾರ್ಯಕ್ರಮ. ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ಬೇಕಾಗಿರುವಂತಹ ಕಾರ್ಯಕ್ರಮ. ನಾನು ಯಾಕಿದ್ದೇನೆ, ವರ್ಷ ಇಲ್ಲಿ ನಮ್ಮ ಜೊತೆಗಿದ್ದಾರೆ. ಎಲ್ಲರೂ ಹೇಳಿದ್ರು ಅವ್ರ ಜನ್ಮ ಶತಮಾನೋತ್ಸವ ಆಗ್ಬೇಕು. ಬಹಳ ಮಂದಿ ಇದು ಆದ್ಮೇಲೆ ಜನ್ಮ ಶತಮಾನೋತ್ಸವ ಮಾಡಿರ್ತಾರೆ. ಈಗ ನಮ್ಮ ಪರಂಪರೆಯಲ್ಲಿ ನಮ್ಮ ಗುರುಗಳದೆಲ್ಲ ಆಗಿರ್ತಾರೋ, ಅವ್ರ ಲಿಂಗೈಕ್ಯರಾಗಿ ಒಂದು 20-30 ವರ್ಷ ಆಗಿರ್ತದೆ. ಆದ್ರೂ ನಾವು ಅವ್ರ ಪ್ರೀತಿಗಾಗಿ ಏನ್ ಮಾಡ್ತೀವಿ ಅಂದ್ರೆ ಅವರ ಜನ್ಮ ಶತಮಾನೋತ್ಸವ ಮಾಡ್ತೀವಿ. ನನಗೆ ಅನಿಸ್ತದ ಮೋಸ್ಟ್ಲಿ ಗುರುಮಠರು ತಾವು ಇದ್ದುಕೊಂಡು ವೇದಿಕೆಯ ಮೇಲೆ ಜನ್ಮ ಶತಮಾನೋತ್ಸವದ ಆಚರಣೆಯನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆಯನ್ನು ಪಡ್ಕೊಂಡಿದ್ದಾರೆ. ಒಂದು ಬಹಳ ಖುಷಿ ಸಂಗತಿ ಏನಂದ್ರೆ, ನಾನು ಅವ್ರ ಮಗ ಅವರು ನನಗೆ ಲಾಸ್ಟ್ ಟೈಮ್ ಪರಿಚಯ ಆಗಿದ್ರು. ಅವ್ರು ಬಹಳ ಒಂದು 2 ತಿಂಗಳ ಆಯ್ತೇನೋ, ಅದು ಇದೇ ತಿಂಗಳದಾಗ ನಮ್ಗೆ ಅವ್ರ ಪರಿಚಯ. ಇಲ್ರಿ, ಅದಕ್ಕಿಂತ ಮೊದಲು ಒಂದು ಅವರು ಕಮ್ಮಿ ಅವರ ಶಾಲೆಯೊಳಗೆ ನನ್ಗೆ ಭೇಟಿಯಾಗಿದೆ. ನಮ್ಮ ಮಗನಿಗೆ ಒಂದು ಒಳ್ಳೆ ಸಂಸ್ಕಾರ ಕೊಟ್ಟು ಅವ್ರ ಮಗ ಸೊಸಿ ಆಶ್ಚರ್ಯ. ಒಂದು ಕೊನೆಗೆ ಒಂದು ಮಾತು ಹೇಳಿ ಮುಗಿಸ್ಬಿಡ್ತೇನೆ. ಇದ್ರ ಮನೆ ಓಪನಿಂಗ್ ಅವ್ರು ದೊಡ್ಡದಾಗಿ ಮಾಡಿದ್ರೆ ಗೊತ್ತಿಲ್ಲ. ಈ ಮನೆ ಒಳಗಡೆ ಬರ್ಬೇಕಾದ್ರೆ ಒಬ್ರು ಗುರುಗಳು ಕರೆದು ಪೂಜೆ ಮಾಡಿಸಿ ಆಮೇಲೆ ಇಲ್ಲಿ ಬರ್ಬೇಕು ಅಂತ ಅನ್ನೋ ಕಾರಣಕ್ಕಾಗಿ ನಾನು ಕರ್ಕೊಂಡು ಬಂದಿದ್ರು. ನಿಮ್ಗೆ ಗೊತ್ತೇ ಇರ್ಲಿ, ಅವ್ರು ರುದ್ರಾಭಿಷೇಕ ಮಾಡಿಸಿದ್ರು, ನಾನು ಬಂದಿದ್ದೆ. ಯಾರು ಇರ್ಲಿಲ್ಲ. ಒಂದು ಕಡ್ಡಿದ್ರೆ ಅದನ್ನ ತೆಗೆದುಕೊಡ್ಬೇಕು ಅವರೇ, ನೆಲ ಒರೆಸ್ಬೇಕು ಅವರೇ, ಪ್ರತಿಯೊಂದು. ಅಂದ್ರೆ ಪೂಜೆ ಮಾಡುವಾಗ ಸ್ವತಃ ನಾನ್ ಮಾಡಿದ್ರೆ ನನಗೆ ಪುಣ್ಯ ಬರ್ತೈತಿ. ಮತ್ತೆ ಅದನ್ನೆಲ್ಲ ಹೆಲ್ಪ್ ಮಾಡಿ ಯಾರೊಬ್ಬರು ಮಾಡಿದ್ರೆ ಕೆಲವರು ಬಹಳ ಜನ ರುದ್ರಾಭಿಷೇಕ ಮಾಡಿಸ್ತಾರೆ. ತಾವು ಕುರ್ಚಿ ಮೇಲೆ ಕೂತಿರ್ತಾರೋ, ಸ್ವಾಮಿಗಳು ಅವ್ರ ಪಾಡಿಗೆ ಅವರು ಅಭಿಷೇಕ ಮಾಡ್ತಿರ್ತಾರೆ. ಆದ್ರೆ ಅವ್ರು ಎಲ್ಲಿ ಕೂತಿರ್ತಾರಲ್ಲ ಅಲ್ಲೇ ಇರ್ತಾರೆ. ಆದ್ರೆ ಇವರು ಪ್ರತಿಯೊಂದನ್ನು ರುದ್ರಾಭಿಷೇಕ ಮುಗಿಯವರೆಗೂ ನಮ್ಮ ಲಿಂಗ ಹಿಡ್ಕೊಂಡು ಪೂಜೆ ಮಾಡಿ, ಪಾದಪೂಜೆ ಮಾಡಿ, ಗುರುಗಳಿಗೆ ನಮಸ್ಕಾರ ಮಾಡಿದ ಮೇಲೆ ಅವ್ರು ಬೇರೆ ಕೆಲ್ಸಕ್ಕೆ ಹೋದ್ರು. ನಂಗೆ ಅವಾಗ ಅನಿಸ್ತು, ಕಾಶಿನಾಥ್ ಅವರು ಇವ್ರ ಅಪ್ಪರ ಹೆಂಗಿರ್ಬೇಕು ಅಂತ ಅವತ್ತು ಯೋಚನೆ ಮಾಡಿ. ಮಗನ ಹಿಂಗೆ ಅಂದ್ರೆ ಅವ್ರ ಅಪ್ಪ ಹೆಂಗಿರ್ಬೇಕು ಅಂತ. ಅದಕ್ಕೆ ಅಂತಿರ್ತಾರಲ್ಲ, ಬೀಜದಂಗ ಬೆಳೆಯ ಹಂಗೆ ಅವ್ರ ಮಕ್ಕಳ ತಂದೆ ತಾಯಿಗಳ ಪ್ರೀತಿ ವಿಶ್ವಾಸ, ಅವರಿಗೆ ಇನ್ನಷ್ಟು ಭಗವಂತ ಆರೋಗ್ಯ ಕೊಡ್ಲಿ, ಅವರಿಬ್ಬರ ದಾಂಪತ್ಯ ಇನ್ನಿಷ್ಟು ಚೆನ್ನಾಗಿ ನಡೆಯಲಿ. ಈಗ ಮೋಸ್ಟ್ಲಿ ಅವ್ರಿಗೆ 75 ಅಂತಂದ್ರೆ ಮೊದಲು ಬ್ರಹ್ಮಚರ್ಯ,
ಗೃಹಸ್ಥ, ವಾನಪ್ರಸ್ಥ ಮುಗಿತು ಸರ್. ವಾನಪ್ರಸ್ಥ ಮುಗಿದ ಮೇಲೆ ಸನ್ಯಾಸ ಸರ್ ಮೇಲೆ ಇನ್ನು ನೀವು ಆ ಕಡೆ ರೂಮ್ ಬೇರೆ ದೊಡ್ಡ ಕಾರ್ಯಕ್ರಮವು ಕೂಡ ಆ ಗುರುಗಳನ್ನು ಕರೆಸುವಂತ ಒಂದು ಸಂಸ್ಕೃತಿಯನ್ನು ಇಟ್ಕೊಂಡು ಬಂದಿದ್ದಾರೆ. ಪಂಚಪೀಠಗಳ ಅಂತಂದ್ರೆ ಅವರಿಗೆ ಬಹಳಷ್ಟು ಅಭಿಮಾನ, ಪ್ರೀತಿ, ಗೌರವ, ಶ್ರದ್ಧೆ, ಭಕ್ತಿ. ಹಾಗಾಗಿ ಅವರು ಪ್ರತಿಯೊಂದು ಕಾರ್ಯಕ್ರಮವನ್ನ ಗುರುಗಳಿಂದ ಯಾವುದೋ ಕಾರ್ಯಕ್ರಮವನ್ನು ನಡೆಸೋದಿಲ್ಲ ಮನೆಯಲ್ಲಿ. ಅಷ್ಟು ಒಂದು ಭಕ್ತಿ, ಶ್ರದ್ಧೆ, ನಿಷ್ಠೆಯಿಂದ ಅವರು ತಮ್ಮ ಜೀವನದಲ್ಲಿ ಆದರ್ಶ ಬದುಕನ್ನು ಸಾಗಿಸಿಕೊಂಡು ಬಂದಿದ್ದಾರೆ. ಒಬ್ಬ ಆದರ್ಶ ಶಿಕ್ಷಕ ಆದರ್ಶ ವಿದ್ಯಾರ್ಥಿಗಳನ್ನು ಹುಟ್ಟಾಕ್ತಾನಂತೆ. ಒಬ್ಬ ಆದರ್ಶ ಶಿಕ್ಷಕ ಆದರ್ಶ ವಿದ್ಯಾರ್ಥಿಗಳನ್ನು ಹುಟ್ಟಾಕ್ತಾನಂತೆ. ಒಬ್ಬ ಆದರ್ಶ ತಂದೆ ಆದರ್ಶ ಮಕ್ಕಳನ್ನು ಹುಟ್ಟಾಕ್ತಾನಂತೆ. ಹಾಗಾಗಿ ಅವರ ತಂದೆಯಲ್ಲಿರ್ತಕ್ಕಂತಹ ಆದರ್ಶಗಳನ್ನ ಅವರು ತಮ್ಮ ಮಗನಿಗೆ ನೀಡಿದರು. ಮಗನು ಕೂಡ ತಂದೆಯಲ್ಲಿರ್ತಕ್ಕಂಥ ಆದರ್ಶಗಳನ್ನು ತನ್ನ ಜೀವನದ ಅಳವಡಿಸಿಕೊಂಡು ಅದನ್ನು ತಮ್ಮ ಕಾರ್ಯರೂಪಕ್ಕೆ ತಂದಿದ್ದಾರಲ್ಲ, ಅದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಕಾವ್ಯಾನಂದರು ಹೇಳ್ತಾರೆ, ವಿದ್ಯೆ ಬಂತು ವಿನಯ ಹೋಯಿತು, ಬುದ್ಧಿ ಬಂತು ಶ್ರದ್ಧೆ ಹೋಯಿತು, ಶ್ರದ್ಧೆ ಬಂತು ವಿವೇಚನೆ ಹೋಯಿತು, ಬೋಧನೆ ಬಂತು ಸಾಧನೆ ಹೋಯಿತು, ಮಾತು ಬಂತು ಕೃತಿ ಹೋಯಿತು ಅಂತೆ. ಕೇವಲ ಮಾತನಾಡುವುದೇ ಸಾಧಕವಾಗಿರ್ತಕ್ಕಂತಹ ವೃತ್ತಿಯನ್ನ ಎಲ್ಲರೂ ಕೂಡ ಹೇಳಿದರು. ವೃತ್ತಿ ಅಂತಂದ್ರೆ ವೈದ್ಯರು ನಾರಾಯಣ ಹರಿ ಅಂತ ಹೇಳ್ತಾರೆ, ದೇವರಿಗೆ ಸಮ ಅಂತ ಕರೀತಾರೆ. ನಾ ಎಲ್ಲ ಮೇಲೊಂದು ಮಾತನ್ನು ಹೇಳ್ತಾ ಇರ್ತೀನಿ. ದೇವರಿಗೆ ಕೋಪ ಬಂತು ಅಂತಂದ್ರೆ ದೇವರ ಯಾರ ಹತ್ರ ಕಳಿಸ್ತಾನೆ? ದೇವರಿಗೆ ಕೋಪ ಬಂತು ಅಂತಂದ್ರೆ ದೇವರ ಯಾರ ಹತ್ರ ಕಳಿಸ್ತಾನೆ? ಡಾಕ್ಟರ್ ಹತ್ರ ಕಳಿಸ್ತಾನೆ. ಡಾಕ್ಟರ್ಗೆ ಕೋಪ ಬಂತು ಅಂದ್ರೆ ದೇವರ ಹತ್ರ ಕಳಿಸ್ತಾನೆ. ದೇವರಿಗೆ ಕೋಪ ಬಂತು ಅಂದ್ರೆ ಡಾಕ್ಟರ್ ಹತ್ರ ಕಳಿಸ್ತಾನೆ. ಡಾಕ್ಟರ್ಗೆ ಕೋಪ ಬಂತು ಅಂತಂದ್ರೆ ದೇವರ ಹತ್ರ ಕಳಿಸ್ತಾನೆ. ಆದ್ರೆ ನಮ್ಮ ಕಾಶಿನಾಥ್ ಸರ್ ಅವ್ರಿಗೆ ಕೋಪನೇ ಬರಂಗಿಲ್ಲ. ಅವ್ರು ಯಾರ ಹತ್ರ ಕಳಿಸ್ಬೇಕು ಅಂದ್ರೆ ಒಂದೆರಡು ಮಾತನ್ನು ವಿರಾಮ ಹೇಳ್ತಾ ಇದ್ದಾರೆ. ಶಿವಮೊಗ್ಗ ತಂದೆ ತಾಯಿಗಳು ಬದುಕಿದಾಗ ಮಾತ್ರ ಅವರಿಗೆ ಪ್ರೀತಿ ಪ್ರೇಮದಿಂದ ನೋಡಿಕೊಂಡು ಅವರ ಪ್ರೀತಿಗೆ ಪಾತ್ರರಾಗಬೇಕೆಂದು ಹೇಳಿರ್ತಕ್ಕಂಥ ಶಟಸ್ಥಲ ಬ್ರಹ್ಮಶ್ರೀ ಪಂಡಿತಾರಾಧ್ಯ ಆಚಾರ್ಯರು ಮುತ್ತಿನ ಕಂತಿಮಾಡ್ ಚಮಕಂಡಿ ಶ್ರೀಗಳಿಗೆ ಭಕ್ತಿಯ ಪ್ರಣಾಮಗಳು. ಈಗ ಶಟಸ್ಥಲ ಬ್ರಹ್ಮಶ್ರೀ ವೆಂಕಟಾಚಲ ಶಿವಾಚಾರ್ಯರು ಶಂಭುಲಿಂಗೇಶ್ವರ ಆಶ್ರಮ ಶ್ರೀಗಳು ಒಂದೆರಡು ಮಾತುಗಳು ಹೇಳಬೇಕೆಂದು ಕೇಳಿಕೊಳ್ಳುತ್ತೇವೆ. ಶರೀರ ಮಾಧ್ಯಮ ಧರ್ಮ ಸಾಧನ ಅನ್ನುತ್ತೆ. ಒಬ್ಬ ಮನುಷ್ಯ ಏನನ್ನಾದ್ರೂ ಮಾಡಬೇಕು, ಸಾಧಿಸಬೇಕು ಅಂದ್ರೆ ಅದಕ್ಕೆ ಶರೀರ ಅನ್ನೋದು ಬೇಕು. ಧರ್ಮ ಕಾರ್ಯ ಆಗಿರ್ಬೋದು ಅಥವಾ ಯಾವುದೇ ಆಗಿರ್ಬೋದು, ಎಲ್ಲಿವರೆಗೆ ಶರೀರ ಸ್ವಸ್ಥವಾಗಿರ್ತದೋ ಅಲ್ಲಿವರೆಗೆ ಆ ಮನುಷ್ಯ ಏನನ್ನಾದ್ರೂ ಸಾಧಿಸಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಅದಕ್ಕೆ ಕೆಲವೊಮ್ಮೆ ವೈದ್ಯರ ಒಂದು ಶುಶ್ರೂಷೆಯು ಕೂಡ ಅತ್ಯವಶ್ಯಕವಾಗಿರ್ತದೆ. ಹೀಗಾಗಿ ವೈದ್ಯ ಶ್ರೀಮನ್ ನಾರಾಯಣ ಹರಿ ಎಂದು ಹೇಳುವಂತ ಮಾತು ಅತ್ಯಂತ ಸೂಕ್ತವೇ ಆಗಿದೆ. ಡಾಕ್ಟರ್ ಜಿಐ ಮಠ್ ಅಂದ್ರೆ ಡಾಕ್ಟರ್ ಕೇಂದ್ರಬಿಂದುವಾಗಿರ್ತಕ್ಕಂಥ ಡಾಕ್ಟರ್ ಕಾಶಿನಾಥ್ ಗುರುಮಠ್ ಇವರ ಒಂದು ಜನ್ಮ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾರೆ. ಹಾಗೆ ಅದಾದ ನಂತರ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗಬೇಕು. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಹಿರಿಯ ನ್ಯಾಯವಾದಿಗಳಾಗಿರ್ತಕ್ಕಂಥ ಶ್ರೀ ಜಿ ಕೆ ಪರಮ ಪೂಜ್ಯ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀ ಜಿ ಕೆ ಭಟ್ಟ ಸರ್ ಅವರ ಪುಷ್ಪಗುಚ್ಛ ನೀಡುವುದರ ಮೂಲಕ ಕಾಶಿನಾಥ್ ಡಾಕ್ಟರ್ ಅಮೃತ ಮಹೋತ್ಸವ ಸೌಮ್ಯ ಲಕ್ಷಣ ಕಾಣ್ತದೆ. ಆ ನಿಟ್ಟಿನೊಳಗೆ ಡಾಕ್ಟರಲ್ಲಿ ಇರಬೇಕಾಗಿರ್ತಕ್ಕಂಥ ಗುಣಗಳು 3 ಸರಿಯಾಗಿರ್ಬೇಕಂತ. ಒಂದು ರೋಗಿಗೆ ಆರಾಮಾಗಿ ಬರ್ತದೆ. 3 ಗುಣ ಯಾವುದು? ಹ್ಯಾಂಡ್, ಹಾರ್ಟ್, ಯಾಕ ಇವು 3 ಸರಿ ಹೋಯ್ತಂತಂದ್ರೆ ಡಾಕ್ಟರ್ ನೋಡಿದ ಪ್ಲೇನ, ಕೈ ಮುಟ್ಟಿದ ಪ್ಲೇನ ರೋಗಿಗಳ ಆರಾಮಾಗಿ. ಅದಕ್ಕೆ ಡಾಕ್ಟರನ್ನು ಹತ್ರ ಬಂದಾಗ ರೋಗಿಗಳನ್ನ ನಗತಾ ಮಾತಾಡ್ಸ್ಕೋತ ಇಂಜಿಕೆ ಮಾಡಿದ್ರೆ ಏನೂ ಆಗಂಗಿಲ್ಲ. ಹಂಗ ಕಚಕ್ ಬಿಟ್ಟಿದ್ರು. ಅದಕ್ಕೆ ಆ ರೀತಿಯೊಳಗೆ ಡಾಕ್ಟರಲ್ಲಿ ಅಪಾರವಾಗಿರ್ತಕ್ಕಂಥ ರೋಗಿಗಳನ್ನು ಗುಣ ಮಾಡಿಸ್ತಕ್ಕಂಥದ್ದು. ಅದರ ಜೊತೆಗೆ ನಮ್ಮ ಸಂಸಾರದ ರಥವನ್ನು ಸಾಗಿಸ್ಕೊಂಡು ಹೋಗ್ತಕ್ಕಂಥದ್ದು, ಎಲ್ಲರನ್ನೂ ಕೂಡಿ ಎಳ್ಕೊಂಡು ಹೋಗ್ತಕ್ಕಂಥದ್ದು, ಅದು ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ಆ ರೀತಿಯೊಳಗೆ ಗುರುಮಠ್ ಬಂಧುಗಳ ಪರವಾಗಿ ಅವರಿಗೆ ವಿಶೇಷ
ಗೌರವದ ಅಭಿಮಾನದ ಅಭಿವಂದನೀಯ ಯಶಸ್ವಿಗೊಳಿಸಬೇಕಾಗಿ ಅವರಿಗೆ ತಿಳ್ಕೊಳ್ತಾ ಇದ್ದಾರೆ. ಡಾಕ್ಟರ್ ಎಸ್ ಟಿ ರವಿ ಸರ್ ಅವರು ಕೂಡ ಬಹಳ ಸಮಾಜದಲ್ಲಿ ಕಾರ್ಯವನ್ನು ಮಾಡಿರ್ತಕ್ಕಂಥವರು, ಅನೇಕ ಪ್ರಶಸ್ತಿಗಳು ಕೂಡ ಅವರನ್ನು ಅನಿಸಿಕೊಂಡು ಬಂದಿದ್ದಾರೆ. ವೈದ್ಯ ಲೋಕದಲ್ಲಿ ವಿಶೇಷ ಸಾಧನೆಯನ್ನು ಮಾಡಿರ್ತಕ್ಕಂಥ ಸರ್ ಅವರಿಗೆ ಗುರುಮಠ್ ಬಂಧುಗಳ ಪರವಾಗಿ ಅಭಿಮಾನ ಭಾಷೆಯನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ನಾವು ಕೇಕ್ ಕಟ್ ಮಾಡಿದ ನಂತರ ಒಬ್ಬೊಬ್ಬರಾಗಿ ಅವರಿಗೆ ಸನ್ಮಾನ ಮಾಡಬೇಕಾಗಿ ಇವರು ಕೇಳ್ಕೊಳ್ತಾ ಇದ್ದೇನೆ. ಡಾಕ್ಟರ್ ಕಾಶಿನಾಥ್ ಈಸಂಗಯ್ಯ ಗುರುಮಠ್ 25/1949ರಲ್ಲಿ ಜನನ. 1970 ಮಾಡಿ MBBS ಹೋಗಿ ಪ್ರೊಫೆಸರ್ ಆಗುವ ಕೆಲಸನ ಕಂಡಿದ್ರು. ಗೌರ್ಮೆಂಟ್ ಮೆಡಿಕಲ್ ಕಾಲೇಜಿನ ಬಳ್ಳಾರಿಯಲ್ಲಿ MBBS ಡಿಗ್ರಿಯನ್ನು ಮುಗಿಸಿದ್ರು. 2 ಜನ ಗಂಡ್ಮಕ್ಕಳು, 1 ಹೆಣ್ಮಕ್ಕಳು. ಅವರ ಧರ್ಮಪತಿ ಮಹಾದೇವಿಯವರು BEd. ಅವರ ಮಗ ಎಲ್ಲ ತಂದೆ ತಾಯಿಗಳಿಗೆ ಇದೊಂದು ಪ್ರೇರಣಾದಾಯಕವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಜಮಖಂಡಿಯ ನಗರದಲ್ಲಿ ಹಮ್ಮಿಕೊಂಡಿದ್ದಾರೆ. ಒಂದ್ಸಲ ಜೋರಾಗಿ ಸರ್ ಅವರಿಗೆ ಅವರ ಬಂಧುಗಳಾಗಿರ್ತಕ್ಕಂಥ ಪ್ರೊಫೆಸರ್ ಎಸ್ ಗುರುಮಠ್, ನಿರ್ದೇಶಕರು ಸಾಯಿ PU ಕಾಲೇಜ್ ಧಾರವಾಡ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಅನ್ನಪೂರ್ಣ ಗುರುಮಠ್, ಸೆಕ್ರೆಟರಿ ಸಾಯಿ PU ಕಾಲೇಜ್ ಧಾರವಾಡ ಇವರಿಂದ ಡಾಕ್ಟರ್ KI ಗುರುಮಠ್ ಅವರಿಗೆ ಸನ್ಮಾನ. 75 years, 900 months, 3,000 diamonds name value, but you are more lovely than ever. ಡಾಕ್ಟರ್ ಅವರಿಗೆ ಗೌರವ ಸನ್ಮಾನ. ಶ್ರೀ ಧರ್ಮನಂಗೆ ಇವರುಗಳಿಗೆ ನೀಡಬೇಕಾಗಿ ವಿನಂತಿಸಿಕೊಳ್ತಾರೆ. ಯಾವುದೇ ಅವಸರ ಇಲ್ಲ. ಇಲ್ಲಿವರೆಗೆ ಬಹಳಷ್ಟು ಕಾರ್ಯಕ್ರಮ ಶಾಂತತೆಯಲ್ಲಿ ಯಶಸ್ವಿಯಾಗಿದೆ. ಎಲ್ಲರೂ ನಿಧಾನವಾಗಿ ಸನ್ಮಾನವನ್ನು ಮಾಡಿ ತಮ್ಮೆಲ್ಲರಿಗೂ ಅತ್ಯಂತ ಸಹಾಯಕಿಯಾದ ಭೋಜನ ವ್ಯವಸ್ಥೆ ಇದೆ. ಪ್ರತಿಯೊಬ್ಬರು ಕೂಡ ಭೋಜನವನ್ನು ಸ್ವೀಕರಿಸಿಕೊಂಡು ಹೋಗಬೇಕಾಗಿ ಗೌರವದಿಂದ ಅವರಿಂದ ಜಮಖಂಡಿ ತಾಲೂಕಾ ಜನಪದ ಪ್ರದರ್ಶನ ಸಮಿತಿಯ ಪದಾಧಿಕಾರಿಗಳು ಕುಟುಂಬದ ಸದಸ್ಯರು ಕೇಕ್ ತೆಗೆದುಕೊಂಡು ಬಂದು ಕೇಕ್ ಕಟ್ ಮಾಡಿ. ದಯವಿಟ್ಟು ಫೋಟೋವನ್ನ ತೆಗೆದುಕೊಳ್ಳಲಿಕ್ಕೆ ಅನುಕೂಲ ಮಾಡಿಕೊಡಬೇಕು. ನಾವೆಲ್ಲರೂ ಅವರಿಗೆ ಬಹಳ ಅಭಿಮಾನದಿಂದ ಸನ್ಮಾನ ಮಾಡಲಿಕ್ಕೆ ಆಕರ್ಷಿಸಿದ್ವಿ. ಹಾಗೆ ಸ್ವಲ್ಪ ನಿಧಾನವಾಗಿ ಫೋಟೋದಲ್ಲಿ ಅವರ ರೇಖಾಚಿತ್ರವನ್ನು ಮಾಡುವುದರಿಂದ ಈ ಒಂದು ಕಾರ್ಯಕ್ರಮವನ್ನು ಬಹಳ ನಿಧಾನವಾಗಿ ಮಾಡಬೇಕು ಎನ್ನಿಸ್ಕೊಳ್ತಾ ಇದೆ. ಮನೆಯ ಸದಸ್ಯರು ಯಾರಾದ್ರೂ ಒಬ್ರು ಅವ್ರು ಕೊಟ್ಟಿರ್ತಕ್ಕಂಥ ಗಿಫ್ಟ್, ಹಾರು, ಶಾಲ್ ಅಂತ ತೆಗೆದುಕೊಳ್ಳಿಕ್ಕೆ ದಯವಿಟ್ಟು ಯಾರಾದ್ರೂ ಒಬ್ರು ಮನೆಯ ಸದಸ್ಯರು ಒಬ್ರು ಯಾರಾದ್ರೂ ವೇದಿಕೆ ಹತ್ರ ಬನ್ನಿ. ಈಗ 75 ವಸಂತಗಳ ಈ ಸಂದರ್ಭದಲ್ಲಿ ಪರಸ್ಪರ ವೈದ್ಯ ದಂಪತಿಗಳು ತಮ್ಮ ಹೂವುಗಳನ್ನ ಹೂಮಾಲೆಯನ್ನ ಹಾಕೊಳ್ತಾ ಇದ್ದಾರೆ. Happy birthday to you. Happy
25 ವಸಂತಗಳನ್ನ ದಾಟಿ ಈಗ 76ನೇ ವರ್ಷಕ್ಕೆ ಕಾಲಿಡ್ತಕ್ಕಂತಹ ಪಾದಾರ್ಪಣೆ ಮಾಡ್ತಕ್ಕಂಥ ಡಾಕ್ಟರ್ ಕಾಶಿನಾಥ್ ಈ ಗುರುಗಳ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರೂ ಕೂಡ ಪ್ರೀತಿಯ ಪೂಜೆಗಳನ್ನು ಸ್ವೀಕರಿಸಿಕೊಂಡು ಸ್ವಲ್ಪ ಸೈಡ್ ಸರ್ ಒಂದು ಸ್ವಲ್ಪ ಸೈಡ್ ಸ್ವಲ್ಪ ಈ ಕಡೆ ಇನ್ನೂ ಸ್ವಲ್ಪ ಕ್ಲೋಸ್ ಆಗಿ ಮಳೆ ನಮ್ಮ ಬರ್ತಾ ನೋಡಿ ಕರೆಕ್ಟ್ ಆಗಿ ಒಂದು ಅರ್ಧ ಕಟ್ ಮಾಡ್ರಿ ವಿಜಯ್ ಸರ್ ಪಾಟೀಲ್ ಸರ್ ಸ್ವಲ್ಪ ಹಲೋ ಇನ್ನೊಂದು ಸ್ವಲ್ಪ ಅಲ್ಲ ಸ್ವಲ್ಪ ಸರ್ ಮಾಡ್ರಿ ಶಾಲ ಅಧ್ಯಕ್ಷರು ಡಿಫ್ರೆಂಟ್ ಇರಲಿ हे पूरा विचार बरोबर थंडी बरोबर ಹಲೋ ಹಾಂ ಬಂದ ಲಾಸ್ಟ್ ಆಗ್ತದೆ ಬರೆಯಲ್ಲ
ಸರ್ ಒಂದು ಸ್ವಲ್ಪ ಸರ್ ನೀವು ಅಲ್ಲಿ ಏನೋ ಲೈವ್ ಅನ್ನೋದ ಸಿಗೋದಿಲ್ಲ ಸರ್ ನಿಮ್ಮ ಕಡೆ ಬನ್ನಿ ಸರ್. ನೋಡಿ ಪ್ರಭು ಕರೆಕ್ಟ್ What